ತದೇವ ಬ್ರಹ್ಮತ್ವ ಏನ ಮದಿತ ಉಪಾಸತೆ ಉಪಾಸನೆಗಳು ಮಾಡುತ್ತೀವಲ್ಲ ಇದರಲ್ಲಿಲ್ಲ. ಇದು ಅಪರ ಪ್ರಕೃತಿ. ಭಗವದ್ಗೀತೆಯಲ್ಲಿ ಹೇಳುತ್ತಾನೆ ಪಂಚ 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 ಇದು ಐದು ಪಂಚಮಹಾಭೂತಗಳು ಮನಸ್ಸು ಬುದ್ಧಿ ಅಹಂಕಾರ. ಇದು ಅಪರ ಪ್ರಕೃತಿ. ಪರ ಪ್ರಕೃತಿ ನೀನೇ ಈ ಸ್ವರೂಪದಲ್ಲಿ ನಿಂತು ಅವನು ತಪಸ್ಸು ಮಾಡಿದ್ದಾನೆ ಗಾಯತ್ರಿ ಜಪವನ್ನು. ಗಾಯತ್ರಿಯೇ ಆಗಿ ಆಗ ಆ ಸ್ಪಂದನದಿಂದ ಅವನು ಶಾಪ ಕೊಟ್ಟಿದ್ದಾನೆ. ಆವಾಗ ಅದು ಒಂದು ಬ್ರಹ್ಮ ಶಾಪವೇ ಆಗಿರುತ್ತದೆ. ಪರೀಕ್ಷಿತರಾಗಿ ಗೆಲ್ಲಲಾಗಲಿಲ್ಲ. ಮುಂದೆ ಅವನು ಶುಕ ಮಹರ್ಷಿಗಳಿಂದ ಆ ಗಂಗಾ ನದಿಯ ದಡದಲ್ಲಿ ಅವನು ಮುಂದೆ ಇದನ್ನು ಯಾವುದು ಭಾಗವತನ್ನು ತಿಳಿದು ಆವಾಗ ಜಗತ್ತಿಗೆ ಕೊಡಲ್ಪಟ್ಟಿತು. ಮುಂದೆ ಅವನು ಆ ಪ್ರಾಣ ಬಿಟ್ಟ ಕಥೆ ಕಿವಿಗೆಲ್ಲ ಬಂತು. ಹೀಗೆ ಹೇಳ್ತಾ ಹೋದಾಗ ನಾನು ಇದಕ್ಕೆ ಕನೆಕ್ಷನ್ ತರಲ್ಲ. ಮೂಲ ಸ್ವರೂಪದ ಬ್ರಹ್ಮಕ್ಕೆ ಗಾಯತ್ರಿ ಪರಬ್ರಹ್ಮಕ್ಕೆ ನಾನು ಮಾತನಾಡುತ್ತೇನೆ. ಇದು ಕನೆಕ್ಷನ್ ಕೊಡ್ತಾ ಹೋಗಲ್ಲ. ಅದು ಯಾವುದು ಕನೆಕ್ಷನ್ ಮುಂದೆ ಕಾಲದಲ್ಲ. ಅಕ್ಬರ್ ಬೀರ್ಬಲ್ ಹೋಗ್ತಾ ಇದ್ರು. ಅವಾಗ ಒಬ್ಬ ಬೆಕ್ಕರ್ ಬಂದ. ನೋಡುವ ಬೀರ್ಬಲ್ ಬ್ರಾಹ್ಮಣರು ಭಿಕ್ಷೆ ಬೇಡ್ತಾರೆ. ಅವನಿಗೆ ಇನ್ಸಲ್ಟ್ ಆಯಿತು. ಗರವ ನಮ್ಮ ಮನೆಗೆ ಹೇಳ್ದ, ತ್ರಿಕಾಲ 10 ಸಾವಿರ ಗಾಯತ್ರಿ ಮಾಡು, ನೀನು ಏನು ಬೇಕೋ ತಗೊಂಡು. ಕೆಲವು ದಿವಸ ಆದ ಮೇಲೆ ಆ ಬ್ರಾಹ್ಮಣ ಬರಲಿಲ್ಲ. ಅವನು ಒಂದು ದಿವಸ ಕಾಡಿನಲ್ಲಿ ಹೋಗ್ತಿರುವಾಗ ನೋಡ್ತಾರೆ, ದೊಡ್ಡ ಗುರುಕುಲ, ಸಾವಿರಾರು ಮಂದಿ ವೇದವಾಧ್ಯಾಯ ನಡೀತಿದೆ, ಹೋಮ ಹವನಾದಿಗಳೇ ನೋಡ್ತಾರೆ. ಬೀರಬಲ್ ಅವನೇ ಅಲ್ವಾ ಬ್ರಾಹ್ಮಣ? ಹೌದು. ಆಗ ಕೇಳ್ತಾರೆ, ಆ ಬ್ರಾಹ್ಮಣ ಬಂದು ನೆನೆಸಿ ಹೇಳ್ತಾನೆ, ನನ್ನಲ್ಲಿ ಅಂತರ್ಗತವಾಗಿ ಹೋಗಿದ್ದ ವೇದಾಧ್ಯಯನಗಳು ಹೊರಮೇಲವು. ಇವತ್ತು ಆ ಶಕ್ತಿಯಿಂದ ನಾನು ಇಂಥ ದೊಡ್ಡ ಗುರುಕುಲವನ್ನು ನಡೆಸುತ್ತಿದ್ದೇನೆ. ಅಕ್ಬರ್ ಅವನು ಹೋಗಿ ಬರೆದ ಅವನ ಅಕ್ಬರ್ ನಾಮ ಪುಸ್ತಕದಲ್ಲಿ ಇಂದು ಗಾಯತ್ರಿ ಮಂತ್ರಕ್ಕಿಂತ ದೊಡ್ಡ ಮಂತ್ರ ಪ್ರಪಂಚದಲ್ಲಿ ಇಲ್ಲ. ಅಕ್ಬರ್ ನಾಮ ಅಂತ ಅವನು ದೊಡ್ಡ ಗ್ರಂಥ. ಹೀಗೆ ಗೋಪಾಲದಾಸರು ವಿರಜಾನಂದರು ಅವರೆಲ್ಲ ಬೇಕಾದಷ್ಟು ಕುಳ್ಳರು ವಿರಜಾನಂದರು. ಅವರಿಗೆ ತ್ರಿಕಾಲಕ್ಕೆ ಜ್ಞಾನ ಬರುತ್ತೆ. ನಾನು ಕಂಡ ಹಾಗೆ ನಾನು ಸ್ವಲ್ಪ PUC ಓದಿದ್ದಾಗ ಸೌತನ್ ಸರ್ಕಲ್ ಪಾಂಡುರಂಗ ಆಗ್ತಿತ್ತು. ಅವ್ರು ಗಾಯತ್ರಿ ಮಂತ್ರ ಯಾವಾಗಲೂ ಹೇಳ್ಕೊಂಡಿರೋರು. ಒಂದು ತೆಂಗಿನಕಾಯಿ ಬೆಂಕಿ ಕಟ್ಟಿ ಒಂದು ಕರ್ಪೂರ ಹಚ್ಚಿಬಿಟ್ಟು ಏನು ಪ್ರಶ್ನೆ ಕೇಳ್ಕೊಂಡು ಉತ್ತರ ಕೊಡೋದು, ಕರೆಕ್ಟಾಗಿ ಹೇಳೋದು. ಇವರು ಗೋಪಾಲದಾಸರು ಹಾಗೆ, ವಿರಜಾನಂದರು ಹಾಗೆ ತ್ರಿಕಾಲಕ್ಕೆ ಜ್ಞಾನಿಗಳಾಗಿರ್ಬೋದು, ಕುರುಡರಾಗಿರ್ತಾರೆ. ಹೀಗೆ ವಿದ್ಯಾರಣ್ಯರು ಸರಿಯೇ ಸರಿ. ವಿದ್ಯಾರಣ್ಯರು ಅವರ ತಪಶಕ್ತಿ ಗಾಯತ್ರಿ ಸ್ವರೂಪವೇ ಆಗಿತ್ತು. ಇವರು ಮದನ ಮೋಹನ ಮಾನವೀಯ ಕಾಶಿಯ ಬನಾರಸ್ ಯೂನಿವರ್ಸಿಟಿ ಪ್ರಾರಂಭದಲ್ಲಿ ಇಲ್ಲಿ ಮಾಡಿದಂತೆಯೇ ಹೋಮ ಹವನಾದಿಗಳನ್ನು ಕೋಟಿ ಜಪವನ್ನು ಮಾಡಿದರು. ಅಂತೆಯೇ ವೈಭವೋಪೇರಿತವಾಗಿ ಬೆಳೆಯಿತು. ಅಂತೆಯೇ ವಿಜಯನಗರ ಸಾಮ್ರಾಜ್ಯ ವೈಭವೋಪೇರಿತವಾಗಿ ಬೆಳೆಯಿತು. ಹೀಗೆ ಹೇಳ್ತಾ ಹೋದಾಗ ನಂಜನಗೂಡಿನ ನಾಗೇಶ್ ಶರ್ಮಾ ಚಂದ್ರಶೇಖರ ಭಾರತದ ಕಾಲದಲ್ಲಿ ಕ್ಯಾನ್ಸರ್ 3rd ಸ್ಟೇಜ್ ಹೋಗಿದ್ದು. ಅವರು ನಿತ್ಯ ಗಾಯತ್ರಿಯನ್ನು ನಿರಂತರವಾಗಿ ಮಾಡಿಕೊಂಡು ಕ್ಯೂರ್ ಆಗಿರುವುದು ಸಾವಿರಾರು ಕಥೆಗಳಿದೆ. ವರುಣ ದಾನವನ ಕಥೆ ಇದೆ. ರಾವಣನನ್ನು ರಾಮ ಗೆಲ್ಲಲಾಗಲಿಲ್ಲ. ಆಗ ರಾವಣನ ಕಥೆ ಗೊತ್ತು. ಒಂದು ಸಂಧ್ಯಾ ವಂದನೆಗಾಗಿ ನಮ್ಮ ಗೋಕರ್ಣದಲ್ಲಿ ಈಶ್ವರ ಲಿಂಗವನ್ನು ಇಟ್ಟಿದ್ದ ಕಥೆ. ಅಂದ ಮೇಲೆ ಆ ರಾವಣನನ್ನು ರಾಮ ಗೆಲ್ಲಲಾಗಲಿಲ್ಲ. ಅಗಸ್ತ್ಯರನ್ನು ಕುರಿತು ತಪಸ್ಸು ಮಾಡಿ ಪ್ರಾರ್ಥಿಸಿದ. ಅಗಸ್ತ್ಯರು ಬಂದು ಆವಾಗ ಉಪದೇಶ ಮಾಡ್ತಾರೆ, ಆದಿತ್ಯ ಹೃದಯ. ಆವಾಗ ಅವನ ತಮೋಗುಣಗಳು ಬೇರೆ. ಇವರು ಶ್ರೀರಾಮಚಂದ್ರ ಇದನ್ನು ಅವನ ಗೆದ್ದ. ಹಾಗಾಗಿ ಅವನ ಕರ್ಣನನ್ನು ಗೆಲ್ಲಲಾಗಲಿಲ್ಲ ಅರ್ಜುನ. ಆವಾಗ ರಥ ಹೂತಾಗ ಹೇಳ್ದ, ಅವನು ನಿರಾಯುಧನಾಗಿ ನಾನು ಹೊಡೆದುಕೊಂಡು ಅವನಿಗೆ ಯಾವ ಪಾಶುಪತ ಅಸ್ತ್ರ ಬೇಡ, ಯಾವ ಶ್ರೀಕೃಷ್ಣ ಬೇಡ. ನಿರಾಯುಧನಾಗಿ ನಾವು ಹೊಡೆದುಕೊಂಡು. ಯಾಕೆ ಅಂದರೆ ಅವನಲ್ಲಿ ಆ ಸೂರ್ಯವನ ಶಕ್ತಿಯಿಂದ ಹುಟ್ಟಿದ್ದಾನೆ. ಅಷ್ಟೇ ಮಾತ್ರವಲ್ಲ, ಅವನ ಸೂರ್ಯೋಪಾಸನೆಯ ಸ್ವಲ್ಪ ಅವನನ್ನು ಹೊಡೆದುಕೊಂಡು ನಿರಾಯುಧನಾಗಿ ಎದ್ದರೆ ಅವನಿಗೆ ಯಾವ ಪಾಶುಪತ ನಿರಾಯುಧನಾಗಿ ಅವನನ್ನು ಹೊಡೆದುಕೊಳ್ಳುತ್ತಾನೆ. ಹೀಗೆ ಬೇಕಾದಷ್ಟು ಕಥೆಗಳಿದೆ. ಕಾಲಾನಂತರದ ಈಗ ಸೃಷ್ಟಿ ನಾದಾತ್ಮಕವಾಗಿದೆ. ಸ್ವಲ್ಪ ವೈಜ್ಞಾನಿಕ ಕಡೆಗೆ ಬರುತ್ತೆ. ಸೃಷ್ಟಿ ನಾದಾತ್ಮಕವಾಗಿದೆ. ಅದು ಓಂಕಾರ ಶುಕ್ರ ಸ್ಫೋಟದಿಂದ ಆಯಿತು ಅಂತ ನಾವು ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಅವರು ಒಪ್ಕೊಳ್ತಾರೆ. ಅದರಲ್ಲಿ ನಾವು ಅಕಾರ ಉಕಾರ ಮಕಾರಗಳ ದೇವತೆಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಹೇಳ್ತಾ ಇರ್ತೀವಿ. ಅವರು ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಜಿನೇವಾದಲ್ಲಿ 22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2000 ಅಡಿಯಲ್ಲಿ ಅವರು ಚಾರ್ಜ್ ಮಾಡ್ತಾರೆ. ಮೊನ್ನೆ ಎಗ್ ಇನ್ ಬ್ಯಾಲನ್ಸ್ ಥಿಯರಿ. ದೇವಗಳ ಸೃಷ್ಟಿಯಾಗಿದೆ. ದೇವಗಳ ಬೇಕಾಗಿದೆ ಎಂದು ಸೃಷ್ಟಿಯಲ್ಲಿ ಪೆಟ್ರೋಲ್ ಹೋಗುತ್ತೆ. ಅವನಿಗೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಸೋರ್ಸ್ ಏನು ಗೊತ್ತಿಲ್ಲ. ಹಾಗಾಗಿ ಆ ಸೃಷ್ಟಿಗಾಗಿ ನಡೆದಿದೆ ಎಗ್ಗಿನ ಬ್ಯಾಲನ್ಸ್. ಅದು ಪ್ರೋಟಾನ್ ತಮೋ ಗುಣ. ಎಲೆಕ್ಟ್ರಾನ್ ಪ್ರೋಟಾನ್ ಮಾಡಿದ್ರೆ ಯೂನಿವರ್ಸ್ ಫಸ್ಟ್ ಆಗೋದು. ಎಲ್ಲಿಂದ ಎಲೆಕ್ಟ್ರಾನ್ ಪ್ರೋಟಾನ್? ನೂರಳೆಯಿಂದ ಹಿಡಿದು ಕೂದಲೇ ಇದ್ರು ಎಲ್ಲ ಕಡೆ ತುಂಬಿದೆ. ಅದು ಅಕಾರ ಉಕಾರ ಮಕಾರಗಳ ಸತ್ವ.
ಇದನ್ನು ಅಧಮರ್ಷಣ ಬ್ರಹ್ಮಣಸ್ಪತಿ ಹಿರಣ್ಯಗರ್ಭ ಪಿಪಿಲಾದ ಹೊತ್ತರೆ ಅಂಗೀರಸಾದಿ ದೇವ ಋಷಿಗಳು ವ್ಯಷ್ಟಿ ಭಾವದಿಂದ ಸಮಷ್ಟಿ ಭಾವಕ್ಕೆ ಏರಿದಾಗ ಅವರಿಗೆ ಗೊತ್ತಾಗಿದ್ದು, ಓ ಈ ಸಮಷ್ಟಿಯ ಶಕ್ತಿ ಯಾವುದು? ಅದೇ ಈ ಪರಬ್ರಹ್ಮ ಸೃಷ್ಟಿ ಗಾಯತ್ರಿ ಸ್ವರೂಪ. ನಾವು ಗಾಯತ್ರಿ ಮಂತ್ರ ರೂಪದಲ್ಲಿ ಹೇಳ್ತೇವೆ, ಆದರೆ ಅದನ್ನು ವಿವರಿಸಿರುವುದು ವೇದಗಳು, ವೇದ ಮಾತಾ ಗಾಯತ್ರಿ. ಹೀಗೆ ಹೇಳ್ತಾ ಹೋದಾಗ ಆಗ ಅವರು ರಾಘವ ಸಹಸ್ರಾರು ಮಂತ್ರಗಳನ್ನು ಉದ್ಘರಿಸಿದರು. ಆ ಮಂತ್ರಗಳನ್ನು ಕೃಷ್ಣ ಯಜುರ್ವೇದದ ಕೃಷ್ಣ ದ್ವೈಪಾಯನ ಮಹರ್ಷಿ ಕಂಪೋಸ್ ಮಾಡಿದಂಥವನ್ನ ವೇದವ್ಯಾಸ ಅಂತ ಕರೆದರು. ಆಗ ಅವ ರಾಗವಾದ ಮಂತ್ರಗಳನ್ನು ಋಗ್ವೇದವಾಗಿ, ಗದ್ಯಭಾಗದ ಮಂತ್ರಗಳನ್ನು ಯಜುರ್ವೇದವಾಗಿ, ಅಥರ್ವಣವಾದ ಮಂತ್ರಗಳನ್ನು ಸಾಮವೇದವಾಗಿ, ವ್ಯವಹಾರ ಮಂತ್ರಗಳನ್ನು ಅಥರ್ವಣ ವೇದವಾಗಿ, ಸಾಮವೇದವಾಗಿ ಬರದ. ಅವನಿಗೆ ತೃಪ್ತಿಯಾಗಿದ್ದ ನೋಡ್ದ, ಅವನಿಗೆ ತೃಪ್ತಿ ಆಗಲಿಲ್ಲ. 10,000 ವರ್ಷ 26,000 ವರ್ಷದ ನಂತರ ಏನು ಅರ್ಥ ಮಾಡ್ಕೊಳ್ತಾರೆ ಅಂತ ತನ್ನ ಜ್ಞಾನ ಚಕ್ಷಸ್ಸನ್ನು ನೋಡಿದಾಗ ಏನು ಅರ್ಥ ಮಾಡಿಕೊಂಡಿಲ್ಲ ಅಂತ ಗೊತ್ತಾಯಿತು ಅವನಿಗೆ. ಆಗ ಅವನು ಅದಕ್ಕೆ ಬ್ರಹ್ಮಸೂತ್ರಗಳನ್ನು ಬರೆದ. ಶಿಷ್ಯರಿಗೆ ಹೇಳಿ ಉಪನಿಷತ್ತುಗಳನ್ನು, ಸಾವಿರಾರು ಉಪನಿಷತ್ತುಗಳನ್ನು ಬರೆಸಿದ. 108 ಉಪನಿಷತ್ತುಗಳು ಶ್ರೇಷ್ಠವಾದದ್ದು, ಅದರಲ್ಲಿ ಅತಿ ಶ್ರೇಷ್ಠವಾದದ್ದು ದಶೋಪನಿಷತ್ತುಗಳು. ಈ ಮಾಡಿದಾಗ, ಇಷ್ಟು ಕೆಲಸ ಮಾಡಿದಾಗ ಅವನಿಗೆ ತೃಪ್ತಿಯಾಗಲಿಲ್ಲ. ಪುರಾಣಗಳನ್ನು ಬರೆದ ಮಹರ್ಷಿ ವೇದವ್ಯಾಸ. 18 ಪುರಾಣಗಳು. 9ನೇ ಪುರಾಣ ಬ್ರಹ್ಮಾಂಡ ಪುರಾಣ. ಬ್ರಹ್ಮಾಂಡ ಪುರಾಣಗಳಲ್ಲಿ 108 ಉಲ್ಲೇಖಗಳಿದೆ. ತಾವು ಎಲ್ಲ ತಿಳಿದ ಜ್ಞಾನಿಗಳಿದ್ದೀರ. ಆದರೆ ಅದನ್ನು ಯಾವ ರೀತಿ ಇದನ್ನು ಪುರಾಣಗಳನ್ನು ನಂಬಬೇಕು ಬಿಡಬೇಕು ಅನ್ನೋದನ್ನು ಅದು ಅವರವರ ಇದಕ್ಕೆ ಬಿಟ್ಟಿದ್ದು. ಆದರೂ ನಾನು ಎಲ್ಲೋ ಒಂದು ಕಡೆ ಓದಿದ್ದನ್ನು, ಮಹಾತ್ಮರುಗಳು ಯಾರೋ ಹೇಳಿದ್ದನ್ನು ನಮಗೆ ಇಲ್ಲಿ ಜ್ಞಾಪಿಸಿಕೊಳ್ಳುತ್ತೇನೆ. ಆಗ 9ನೇ ಪುರಾಣ ದೇವಿ ಪುರಾಣ, ಅದೇ ಸಪ್ತಶತಿ ಪಾರಾಯಣದ್ದು. ಅದರಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ. ಅಕಾರ ಉಕಾರ ಮಕಾರಗಳಿಂದ ದೇವತೆಗಳು ಬಂದಿದ್ದಾರೆ. ಆಗ ಬ್ರಹ್ಮನೊಳಗೆ ವಿಷ್ಣು ಹೋದ, ಸೃಷ್ಟಿ ಮಾಡಿದ್ದಾನೆ. ಶಕ್ತಿ ಇಲ್ಲ ಅದಕ್ಕೆ. ಇವನನ್ನೇ ಶಕ್ತಿಯಾಗಿ ಇಟ್ಟುಕೊಂಡವ ಅಂತ ಹೇಳಿದು ಬ್ರಹ್ಮ ವಿಷ್ಣು ಎಲ್ಲವನ್ನು ತಡೆದಂತೆ ದ್ವಾರಗಳನ್ನು. ಆಗ ಅವನ ಗುದದ್ವಾರದಿಂದ ಹೊರಗೆ ಬಂದ ಅಧೋಕ್ಷಜ ಅಂತ ಕರೆದಂತೆ ವಿಷ್ಣು. ಬ್ರಹ್ಮನೊಳಗೆ ಹೋದ, ಬ್ರಹ್ಮ ವಿಷ್ಣುವಿನೊಳಗೆ ಹೋದನಂತೆ. ಇವನನ್ನೇ ಶಕ್ತಿಯಾಗಿ ಕೊಟ್ಟಿದೆ. ಸೃಜಿಸುವುದು ಹೇಗೆ ಅಂತ ಅವನಿಗೆ ಕಷ್ಟವಾಗಿತ್ತು. ಇವನ ಮೂಲಕ ಸೃಜಿಸೋಣ ಅಂತ ಅಂದಾಗ ಅವನು ಎಲ್ಲ ಮುಚ್ಚಿದಾಗ ನಾವಿಕ ಬಲದಿಂದ ಬ್ರಹ್ಮ ಹೊರಗೆ ಬಂದ. ಇವರಿಗೆ ಸ್ವಲ್ಪ ರಾಗದ್ವೇಷಗಳು ಉಂಟಾದ್ರಿಂದ ಶುಂಭರು ಸಹಸ್ರಾರು ಮಂದಿ ರಾಕ್ಷಸರು ಬಂದು ಇವರು ಸೃಷ್ಟಿಯನ್ನೆಲ್ಲ ನಾಶ ಮಾಡುತ್ತಾ ಹೋದರಂತೆ. ಅಂದ ಮೇಲೆ ಆಗ ಆ ಪರಬ್ರಹ್ಮ ಶಕ್ತಿ ಆಗ ಬ್ರಹ್ಮನಿಗೆ ಸರಸ್ವತಿಯಾಗಿ, ವಿಷ್ಣುವಿಗೆ ಲಕ್ಷ್ಮಿಯಾಗಿ, ಶಿವನಿಗೆ ಪಾರ್ವತಿಯಾಗಿ ಆ ಶಕ್ತಿಯನ್ನು ಕೊಟ್ಟಳು. ಅದು ಆ ಸೃಷ್ಟಿಯನ್ನು ಅವರು ಸಂಹಾರ ಮಾಡಿದರು. ಅದೇ ಸಪ್ತಶತಿ ಪಾರಾಯಣ, ಚಂಡಿ ಪಾರಾಯಣ. ಹೀಗೆ ಹೇಳ್ತಾ ಹೋದಾಗ ಹಿಂದಿನ ಜ್ಞಾನಿಗಳಲ್ಲಿ, ಮಹಾಜ್ಞಾನಿಗಳಲ್ಲಿ ಭಾರದ್ವಾಜರು ಅತ್ಯಂತ ಪರಮಶ್ರೇಷ್ಠ ಜ್ಞಾನಿ. ಅಂಶುಬೋಧಿನಿ 160 ಚಾಪ್ಟರ್ ಖಂಡಗಳಿರುವಂಥ ಇದು ವಿಜ್ಞಾನವನ್ನು ಬರೆದಿದ್ದಾರೆ. 40ನೇದು ವಿಮಾನಶಾಸ್ತ್ರ. ಲೋಕಾಂತರಂ ಯದ್ಯ ದೇಶ ದೇಶಾಂತರಂ ಯದ್ಯತ್ ಅಂತ ಹೇಳ್ಕೊಂಡು ಹೋಗ್ತಾರೆ, ವಿಮಾನ ಪ್ರೋಕ್ತ ಅಂತ. ಅವರು ಹೇಳ್ತಾರೆ, ಅವನ ಆಯಸ್ಸು ಮುಗಿದಾಗ ಬ್ರಹ್ಮ ಬರ್ತಾನೆ, ನಿಮ್ಮ ಆಯಸ್ಸು ಮುಗಿದೆ, ನೀವು ದೇವಲೋಕಕ್ಕೆ ಬರಬೇಕು. ಇಲ್ಲ ಭಗವನ್, ನನಗೆ ಇನ್ನೊಂದು ಸ್ವಲ್ಪ ಆಯಸ್ಸು ಕೊಡು. ಆ 4 ಬೆಟ್ಟಗಳು ನೋಡು, ಆ 4 ಬೆಟ್ಟಗಳಲ್ಲಿ ನೀನು ಕಲಿತಿದ್ದು ನೀನು ವಿಜ್ಞಾನ 4 ಹೇಳಿ ಅಂದ ಮೇಲೆ ನೀನು ಅಲ್ಲಿಗೆ ಹೋಗಿ ಗಾಯತ್ರಿ ಮಂತ್ರವನ್ನು ಪಠಿಸುವ, ನಿನಗೆ ಸಾಕ್ಷಾತ್ಕಾರವಾಗುತ್ತದೆ, ನಿನಗೆ ಮೋಕ್ಷವಾಗುತ್ತದೆ. ಆವಾಗ ಮುಂದುವರೆಸು. ಅಂದರೆ ಭಾರದ್ವಾಜರು ಎಂತಹ ಋಷಿಗಳಿಗೆ ಬ್ರಹ್ಮ ಬೋಧಿಸಿದ್ದು ಗಾಯತ್ರಿ ಮಂತ್ರವನ್ನು ಪಠಿಸುವುದು. ಇದರಲ್ಲಿ BM ಹೆಗ್ಗಡೆ ಅವರು ಹೇಳ್ತಾರೆ, ಮೊನ್ನೆ ಒಂದು ಇದರಲ್ಲಿ ಹೇಳಿದ್ರು ಅವರು 100, 200, 300 ಲಕ್ಷ ಕೊಟ್ಟಿದ್ದಾರೆ. ಅದರಲ್ಲಿ ಸೆಲ್ಸ್ಗಳಲ್ಲಿ, ಆ ಆಕ್ಟಿವ್ ಸೆಲ್ಸಲ್ಲಿ ಆ ಲೈಫ್ ಕಾನ್ಷಿಯಸ್ನೆಸ್ ಇರೋದು ಆಕ್ಟಿವ್ ಸೆಲ್ಸಲ್ಲಿ. ಅದು ರೆಡ್ ಇರ್ಬೋದು, ವೈಟ್ ಇರ್ಬೋದು, ಸೆಲ್ಸಲ್ಲಿರುತ್ತೆ. ನಾವು ಕೋಪಗೊಂಡಾಗ ತಾಪಗೊಂಡಾಗ ಎಲ್ಲ ಡೆಸ್ಟ್ರಾಯ್ ಆಗುತ್ತೆ, ಡೆಮಿನಿಷ್ ಆಗುತ್ತೆ. ಆ ಸೆಲ್ಸ್ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನೀವು ಸಂತೋಷವಾಗಿರೋ ಕಲ್ತ್ಕೊಳ್ಳಿ. ಆದರೆ ಸೆಲ್ಸ್ಗಳು ತುಂಬ ಅಟ್ಯಾಚ್ಡ್, ಒಂದೊಂದು ಇಷ್ಟಪಡೋದ್ರಿಂದ ಅವು ಜಂಪ್ ಆಗುತ್ತೆ, ಕ್ಯಾಚ್ ಮಾಡುತ್ತವೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗಲ್ಲ. ಇಲ್ಲಿದ್ರೆ ಹಾರ್ಟ್ ಅಟ್ಯಾಕು, ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು, ಕಣ್ಣು ಹೋಗೋದು ಎಲ್ಲ ಆಗುತ್ತೆ. ಹಾಗಾಗಿ ನಾವು ಆನಂದವಾಗಿರೋದು. ಈಗ ಹೀಗೆ ಗಾಯತ್ರಿ ಮಂತ್ರವನ್ನು ಅದರ ಸ್ವರೂಪದಲ್ಲೇ ಹೇಳಬೇಕು. ಇದನ್ನು 8 ಉದಾತ್ತ, 5 ಅನುದಾತ್ತ, 6 ಸ್ವರಿತ ಪರಿಚಯಗಳು, 72,000 ನರನಾಡಿಗಳ ದೇವಿ ಸ್ಪಂದನವಾಗಿ ದಿವ್ಯಾನುಭೂತಿ ಉಂಟಾಗುತ್ತದೆ. ಇದರೊಂದು ಬಹಿರಂಗ ಅಂತರಂಗ ಸಾಕ್ಷಾತ್ ಸಾಧನ. ಹೀಗೆ ಹೇಳ್ತಾ ಹೋದಾಗ ಹಿಂದಿನ ಶಂಕರ
ವಿಶ್ವಾಮಿತ್ರರ ಕಾಲದಿಂದ ಇಂದಿನವರೆಗೆ ಸಹಸ್ರಾರು ಋಷಿಮುನಿಗಳು ವಿಜ್ಞಾನಿಗಳು ಇದಕ್ಕೆ ಅರ್ಥವನ್ನು ಶ್ರೇಷ್ಠವಾಗಿ ಕೊಟ್ಟಿದ್ದಾರೆ. ಆ ಅರ್ಥಕ್ಕೆ ತತ್ವಾರ್ಥ, ಪದಾರ್ಥ, ಭಾವಾಶ್ಯ, ಭಾರತಾರ್ಥ ಬೇನು ಸಹಸ್ರಾರು ಇದೆ. ಈಗ ನಾನು ಕೇವಲ ಇನ್ನು 15 ನಿಮಿಷ ಮುಗಿಸಬೇಕಾಗಿರೋದ್ರಿಂದ ನಾನು ಒಂದೆರಡು ವಿಷಯವನ್ನು ತಿಳಿಸುತ್ತೇನೆ. ಅದನ್ನು ವೇದಗಳ ಕಾಲದಲ್ಲಿ ವಿಜ್ಞಾನ ಹೇಗಿತ್ತು, ಈ ಬ್ರಹ್ಮದ ವಿಜ್ಞಾನ. ತಲವಕಾರ ಮಹರ್ಷಿಗಳು ದೊಡ್ಡ ಪಂಗಡ, ಅವರು ಈ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡ್ತಾರೆ. ಕಡೆಗೆ ಅವರಿಗದ್ದು ಗೊತ್ತಾಗಿದ್ದು ಕೇನೋಪನಿಷತ್ತು. ಅದನ್ನು ನೀವು ಕೇಳಿದರೆ ಅದರಲ್ಲಿ ತೇನ ವಿನ ತೃಣಮವಿನ ಚಲತಿ ಅಂತ ಆ ಮಂತ್ರ ಬರುತ್ತದೆ. ಏನದು ಅದರಲ್ಲಿ ಬರೋದ್ರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯತ್ ಶೃಣೋತಿ ಯಚ್ಚಕ್ಷುಷಾ ಪುಷ್ಯತಿ ಏನ ಚಕ್ಷುನ್ ಪಶ್ಯತಿ. ಎಷ್ಟು ಕಣ್ಣು ನೋಡುತ್ತಿದೆಯಲ್ಲ, ಏನ ಚಕ್ಷುನ್ ಪಶ್ಯತಿ. ಯತ್ ಶೃಣೋತಿ ಅಲ್ಲ, ಏನ ಚಕ್ಷುನ್ ಶೃಣೋತಿ. ಏನ್ ಮನಸ ಅನುಮನತೆ, ಯಾವುದರಿಂದ ಮನಸ್ಸಿಂದ ಮಾಡ್ತಿದ್ದೀವಿ ಅದಲ್ಲ. ಏನಾ ಹಿರ್ಮನೋಮತು, ಯಾವುದರಿಂದ ಮನಸ್ಸು ಮಾಡುತ್ತಾ ಇದ್ದೆ. ತದೇವ ಬ್ರಹ್ಮತ್ವಮಿತಿ ಏನ ವಿನಿತ ಉಪಾಸತೆ. ಈ ಮಾಡುತ್ತಿರುವ ನನ್ನ ಕೈಕರಣಗಳಿಂದ ಮಾಡುತ್ತಿರುವ ಉಪಾಸನೆಗಳಲ್ಲ, ನನ್ನ ಸ್ವರೂಪ ಅಂದ ಮೇಲೆ ಅಲ್ಲಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಭಾಷ್ಯಕಾರರು. ಕಣ್ಣು ನೋಡುತ್ತಿದೆ ಅಂತಂದರೆ ಒಂದು ಕಣ್ಣು ಸೃಷ್ಟಿ ಮಾಡಲು ಸಾಧ್ಯವೇ ಮನುಷ್ಯನಲ್ಲಿ? ಅದನ್ನು 10-50 ಬಾರಿ ಮ್ಯಾಗ್ನಿಫೈ ಮಾಡಿದಾಗ ಗೊತ್ತಾಗುತ್ತೆ. ಕಣ್ಣಿನಲ್ಲಿ 60 ಲಕ್ಷ ಕೋನ್ಸ್ ಇದೆ, 100 ಲಕ್ಷ 1 ಕೋಟಿ ರಾಡ್ಸ್ ಇದೆ. ಮನುಷ್ಯ ಮಾಡಲು ಸಾಧ್ಯವೇ? ಇದು ತಲೆಗೆ ಹೋಗುತ್ತೆ. ಎಲೆಕ್ಟ್ರಿಕ್ ಇಂಪಲ್ಸಲ್ಲಿ ತಲೆಯಲ್ಲಿ 100 ಕೋಟಿ ನ್ಯೂರಾನ್ಸ್ ಇದೆ. ಈ 100 ಕೋಟಿ ನ್ಯೂರಾನ್ಸಲ್ಲಿ ಮನುಷ್ಯನಿಗೆ, ಜ್ಞಾನಿಗೆ ಆಗಿರೋದು ಎಚ್ಚರ, ಅರಿವು ಕೇವಲ 5%. ದೊಡ್ಡ ಜ್ಞಾನಿಗೆ, ಸಾಮಾನ್ಯರಿಗೆ ನಮ್ಮಂಥವರಿಗೆ 3-4% ಇನ್ನೂ ಕಮ್ಮಿ. ಅಂದರೆ 100 ಕೋಟಿಯಲ್ಲಿ 5 ಕೋಟಿ ಸೈನ್ಸು ನ್ಯೂರಾನ್ಸ್ ಓಪನ್ ಆಗಿದೆ. ಈ 5 ಕೋಟಿಯಲ್ಲಿ 80% 4 ಕೋಟಿ ಸಬ್ ಕಾನ್ಷಿಯಸ್ನಲ್ಲಿದೆ, ಸುಪ್ತ ಪ್ರಜ್ಞೆಯಲ್ಲಿದೆ, 1 ಕೋಟಿ ಎಚ್ಚರದಲ್ಲಿದೆ. ಆದರೆ ಅಂದಿನ ಋಷಿಗಳು ಮಹರ್ಷಿಗಳು 1000 ಅಡಿ ನೋಡಲಿಲ್ಲ. 1000 ವರ್ಷ ಅಲ್ಲ, 10,000 ವರ್ಷ ಹಿಂದೆ ನೋಡಿದರು, 10,000 ವರ್ಷ ಮುಂದೆ ನೋಡಿದರು. ಅಂದ ಮೇಲೆ ಹಾಗಾಗಿ ಅವರಲ್ಲಿ ಆ ಶಕ್ತಿ ಜಾಗೃತವಾಗಿತ್ತು. ಅವರು ಅನುಭವಿಸಿದ್ದು ಆನಂದ ಮಾತ್ರ. ಆನಂದ ಜ್ಞಾನಿಯ, ಸಾಮಾನ್ಯ ಮನುಷ್ಯನ ಆನಂದಕ್ಕಿಂತ ಜ್ಞಾನಿಯ ಆನಂದ, ಜ್ಞಾನಿಯ ಆನಂದಕ್ಕಿಂತ 100 ಪಟ್ಟು. ಹೀಗೆ ಮಂತ್ರಗಳು ಹೇಳ್ತಾರೆ ನಮ್ಮ ಬ್ರಹ್ಮರ್ಷಿಗಳು, ಋತುಗಳು. ಈಗ ಇದನ್ನು ಸದಾಶಿವ ಬ್ರಹ್ಮೇಂದ್ರರು ಹೇಳ್ತಾರೆ. ಇದೆಲ್ಲ ಬ್ರಹ್ಮಶಕ್ತಿ. ಇದು ಆ ಬ್ರಹ್ಮಶಕ್ತಿಯನ್ನು ಹೇಳ್ತಾರೆ. ಆ ಬ್ರಹ್ಮಶಕ್ತಿಯನ್ನು ಯಾವುದದು ಸದಾಶಿವ ಬ್ರಹ್ಮೇಂದ್ರ ಹೇಳ್ತಾರೆ. ಸರ್ವಂ ಬ್ರಹ್ಮಮಯಂ ರೇ ರೇ ಕಿಂ ದೃಶನೀಯಂ ಕಿಮದೃಶನೀಯಂ ಸರ್ವಂ ಬ್ರಹ್ಮಮಯಂ ರೇ ರೇ ಕಿಂ ಶ್ರೋತವ್ಯಂ ಕಿಮಶ್ರೋತವ್ಯಂ ಸರ್ವಂ ಬ್ರಹ್ಮಮಯಂ ರೇ ರೇ ಕಿಂ ಭೋಕ್ತವ್ಯಂ ಕಿಮಭೋಕ್ತವ್ಯಂ ಸರ್ವಂ ಬ್ರಹ್ಮಮಯಂ ರೇ ರೇ ಕಿಂ ಭೋಕ್ತವ್ಯಂ ಕಿಮಭೋಕ್ತವ್ಯಂ ಸರ್ವಂ ಬ್ರಹ್ಮಮಯಂ ರೇ ರೇ. ಎಲ್ಲೆಲ್ಲಿ ಇರುವ ಸಕಲ ಚರಾಚರ ಜೀವ ಜಗತ್ತೆಲ್ಲ ಪರಬ್ರಹ್ಮ ಸ್ವರೂಪಗಳಿಗೆ, ಎಲ್ಲರ ಆತ್ಮಶಕ್ತಿಯಾಗಿದೆ. ನಾವು ಪುರುಷ ಸೂಕ್ತದಲ್ಲಿ ಹೇಳ್ತೀವಿ, ಆಕಾಶ ಸಂಬೋಧ ಆಕಾಶ ದ್ವಾಯಮಾಯೋರಜ್ಞೇರ. ಹಿರಣ್ಯಗರ್ಭ ಸೂಕ್ತದಲ್ಲಿ ಹೇಳ್ತೇವೆ, ನಾಸದೀಯ ಸೂಕ್ತದಲ್ಲಿ ಅತ್ಯದ್ಭುತವಾಗಿ ವರ್ಣಿಸುತ್ತೇವೆ ಸೃಷ್ಟಿಯ ಸ್ವರೂಪವನ್ನು. ಇನ್ನು ಆ ಅರುಣ ಸೂಕ್ತದಲ್ಲಿ ಮೊನ್ನೆ ಒಬ್ಬರಿಗೆ ಕಣ್ಣು ಹೋಯಿತು. ಆ ಕಣ್ಣು ಹೋದಾಗ ಮೇಲಿಂದ ಮೇಲೆ ಹಾರ್ಟ್ ಪಂಚರ್ ಆಯಿತು, ಏನೇನೋ ಆಯಿತು. ಆವಾಗ ಭಟ್ಟಾಚಾರ್ಯ